ಕೇಸರ ಕತ್ತೆಯ ಏರುತ್ತ ಬಂದನು ಬೇಸರಿಲ್ಲದ ನಮಸ್ಕಾರ. ನಮಸ್ಕಾರ. ವಾ ನಮಸ್ಕಾರ ಅಂದೆ ಹೇಳಿದ್ರ? ಹೌದಪ್ಪ. ನನಗೆ ಮೋಸಗಾರ ಅಂದಾಗ ಆಯ್ತು. ನಾ ಮೋಸಗಾರ ಅಂದಾಗ ಆಯ್ತು. ನಾನು ನಿನ್ನ ಎದುರಿಗೆ ಹಾಗೆ ಹೇಳ್ತೇನೆ. ಅದೇ ನನಗೂ ಅನುಮಾನ ಬಂತು. ಸತ್ಯ ಯಾವತ್ತು ಒಪ್ಪಿಕೊಂಡವರೇ ಅಲ್ಲ ನೀವು. ನಾನು ಬರುವಾಗ ನೀವು ಹೇಳಿದ್ದೇನು? ಏನು? ಕೇಸರಗತ್ತೆಯ ಏನು ಏರುತ್ತ ಬಂದನು. ಸತ್ಯವನ್ನು ನೀವು ಒಬ್ಬರಾದ್ರೂ ಹೇಳಿದ್ರಲ್ಲ. ಏರುವುದು ಹೌದು. ನಾವು ಮಾತಿಲ್ವ ಒಂದು? ಏನು? ಕತ್ತೆ ಭಾರಕ್ಕಾದಿತ್ತು, ಕುದುರೆ ಓಟಕ್ಕಾದಿತ್ತು. ಬಟ್ಟೆಯ ಗಂಟು ಕತ್ತೆಗೆ ಭಾರ ಕಡಿಮೆ ಅಂತ ಅನಿಸಿದಾಗ ನಾವೇ ಏರು. ಕತ್ತೆ ಭಾರ ಬಿದ್ದಾಗ ಮಾತ್ರ ನಡೆಯುದು, ಭಾರ ಇಲ್ಲ ಅಂತಾದ್ರೆ ಮಲಗುದು. ನಿಮಗೇನು ಗೊತ್ತು ಕತ್ತೆ ವಿಷಯ? ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದು. ಮತ್ತು ಹೇಸರಗತ್ತೆ ಅಂತ ಹೇಳಿದ್ರಲ್ಲ, ನಿಜವಾದ ಜಾತಿ ಕತ್ತೆ ಅಂದ್ರೆ ಹೇಸರಗತ್ತೆಗೆ ಹುಟ್ಟಿದ್ದೇ ಕತ್ತೆ. ಉಳಿದ ಕತ್ತೆ ಎಲ್ಲ ಬೆರಿಕೆ ಸಂತಾನ ಅಂತ. ಅವು ಭಾರಕ್ಕೆ ಆಗುದಿಲ್ಲ. ಇನ್ನು ನಾವ್ಯಾರು ಗೊತ್ತಾಯ್ತಲ್ಲ ನಿಮಗೆ? ಖಳ ರಜಕ ಅಲ್ಲ, ಖಳ ರಜಕ. ಬಟ್ಟೆ ತೊಳೆಯವ, ಬಟ್ಟೆ ತೊಳೆಯವ. ನೀವು ನಾವು ಸಣ್ಣದು ಮಾಡುದು ಬೇಡ. ನಿಮ್ಮ ಮೂಗಲ್ಲಿ ಹುಟ್ಟಿ ಎರಗಿದ್ದಾವ ಅಲ್ಲ ನಾವು. ಅಲ್ಲ ನಿಮ್ಮ ಮೂಗಿನಲ್ಲ, ನಿಮ್ಮ ಮೂಗಿನಲ್ಲಿ ಯಾವುದೆಲ್ಲ ಏನು ಹುಟ್ಟುವ ಪರಿಸ್ಥಿತಿ ಇಲ್ಲ. ನೀವು ಅದೆಲ್ಲ ಹೇಳಿದ್ದು ನಾವು. ನಮ್ಮನ್ನೆಲ್ಲ ಸಣ್ಣದು ಮಾಡುದು ಬೇಡ. ನೀವು ಒಂದೇ ಸಣ್ಣ ಮಾಡಿ ಬಟ್ಟೆ ತೊಳೆಯುವ ಅವನ್ನ ಮುಡಿಯುವ. ನಿಮ್ಮಂತ ಹರಕಬಾಯಿ ಭಾಗವತರಿಂದಲೇ ನಾವು ಸಣ್ಣದಾದದ್ದು. ಯಾವ ಭಾಗವತ? ಹರಕಬಾಯಿ ಭಾಗವತ ಎಲ್ಲಿ ಸಿಕ್ಕಿದ್ರ ನಿಮಗೆ ಅವರು? ಅದಲ್ಲ ಅಂತ ಆದ್ರೆ ಏನು ಅಷ್ಟು ಸಣ್ಣವ ನಾವು? ನಮಗೆ ಪಾರ್ವತೀ ದೇವಿಯ ವರ. ಹೌದಾ? ಮಡಿವಾಳ ರಾಗಿ. ಮಡಿವಾಳ ರಾಗಿ ಅಂತ, ರಾಗಿ ಅಂದ್ರೆ ಬಿತ್ತಿದ್ದಲ್ಲ, ಮಡಿವಾಳರೇ ಆಗಿ ನಮ್ಗೆ ಅಂತ ಹೇಳಿ. ಅದು ಕೊಟ್ಟ ವರ ಎಂತದ್ದು? ಯಾವ ಕಾಲಕ್ಕೆ? ಒಂದು ಕಾಲದಲ್ಲಿ ನಾವು ಅರಸರ ಮನೆತನಕ್ಕೆ ಸೇರಿದವರಾಗಿತ್ತಂತೆ. ಕತೆ ಬುಡಕ್ಕೆ ಹೋಗುವ. ಸ್ವಾಮಿ, ಈ ಭೂಲೋಕದಲ್ಲಿ ಗೌರಿ ಶಂಕರರ ಜಾತ್ರೆ ಎನ್ನುವುದು ಪ್ರತಿ ವರ್ಷವೂ ಆಚರಣೆ ಮಾಡಲ್ಪಟ್ಟ ಕಾಲಕ್ಕೆ ಪಾರ್ವತಿ ದೇವಿಯನ್ನು ಕರೆದು ಈಶ್ವರ ಹೇಳಿದನಂತೆ ದೇವರು. ಏನಂತ? ನೋಡೆ ನೋಡೆ, ಭೂಲೋಕದಲ್ಲಿ ನಮ್ಮ ಹೆಸರಿನಲ್ಲಿ ಜಾತ್ರೆ ನಡೀತಾ ಉಂಟು ಅಂತ. ಆಗ ಹೆಂಗಸರ ವಿಷಯ ಹೇಳ್ಬೇಕಾ? ತಮ್ಮ ಹೆಸರಿನಲ್ಲಿ ಒಂದು ಉತ್ಸವ ಆಗ್ತದೆ ಅಂತಾದ್ರೆ ಯಾವ ಹೆಂಗಸು ಮನೆಯಲ್ಲಿರ್ಲಿಕ್ಕೆ ಸಾಧ್ಯವಾ? ಪಾರ್ವತಿ ದೇವಿ ಹೆಣ್ಣರು. ಮತ್ತೆ ಹೋಗುವ ನಾವು ಪಾರ್ವತಿ ಪರಮೇಶ್ವರರು ಗೌರಿ ಶಂಕರರ ಜಾತ್ರೆಯನ್ನು ನೋಡುವ ಉತ್ಸಾಹದಲ್ಲಿ ಬಂದರಂತೆ ಭೂಲೋಕಕ್ಕೆ. ಉತ್ಸವವನ್ನ ನೋಡುವ ಆ ಉತ್ಸವದಲ್ಲಿ ಊರ ಹೊರಗಿರುವ ಕೆರೆಯಲ್ಲಿ ಇಳಿದು ಮುಖಮಾರ್ಜವನವನ್ನ ಪೂರೈಸಿ, ಗೊತ್ತಾಗ್ತದಲ್ಲ ನಿಮ್ಗೆ, ಮುಖ ತೊಳೆದು ಕಾಲಿಗೆ ನೀರು ಹಾಕಿ ಬರುವ ಸಂತೋಷದಲ್ಲಿ ಬಂದರು. ಜಾತ್ರೆ ನೋಡಿದ್ರು. ಎಲ್ಲಿ ನೋಡಿದ್ರು ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸಂತೋಷ ಆಯ್ತು. ಗಂಡನ್ನು ಹೊಗಳಿದ್ರೆ ಯಾವ ಹೆಣ್ಣಿಗೆ ಸಂತೋಷ ಆಗುದಿಲ್ಲ ಹೇಳಿ? ಹಾಗೆ ಜಾತ್ರೆ ಪೂರೈಸಿ ಹೋದ್ರ. ಜಾತ್ರೆ ಮಾರನೇ ದಿನ ನಮ್ಮ ಜಾತಿ ಹೆಣ್ಣು ಮಕ್ಕಳೊಬ್ಬಳು ಕೆರೆಗೆ ಬಟ್ಟೆ ತೊಳಿಲಿಕ್ಕೆ ಹೋದಾಗ ಮಿರಿ 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 ಮಿಚ್ಚುವಂತ ಒಂದು ಉತ್ತರೆಯನ್ನು ಕಂಡಳಂತ. ಆಹಾ, ಎಷ್ಟು ಒಳ್ಳೇದಿದೆ.
ಆ ಭಗವಂತ ನಿನ್ನೆ ಜಾತ್ರೆಯಲ್ಲಿ ಕೈ ಮುಗಿದಿದ್ದಕ್ಕೆ ಇದು ಕೊಟ್ಟ ಪ್ರಸಾದ ಹಾ ಅಂತ ತಿಳಿದು ಹ್ಮ್ ಮಡಿ ಮಾಡಿ ಹಾ ಮಡಚಿಟ್ಟು ಹಾ ಮನೆಗೆ ಇಟ್ಕೊಂಡ. ಓಹೋ ತಕೊಳ್ಳಿ, ಹ್ಮ್ ಏನು ಕೊಡುವುದಿಲ್ಲ, ಮೈ ಕಳಿಸಿದ್ರೆ ವಿಷಯ ಹೇಳಿ. ಆಯ್ತಪ್ಪ. ಮಾರನೇ ದಿನ ಜಾತ್ರೆ ಬಂತು. ಒಂದು ಸಾರಿ ಜಾತ್ರೆಗೆ ಹೋದ ಹೆಂಗಸರು ಮಾರನೇ ವರ್ಷ ಬೇಡ ಹೇಳಿಕೊಂತ ಇಲ್ಲವ ಮತ್ತೆ ಪುನಃ ಗೌರಿ ಶಂಕರರು ಮಾರನೇ ವರ್ಷ ಜಾತ್ರೆಗೆ ಬಂದ್ರಂತೆ. ಹ್ಮ್ ಈ ನಮ್ಮ ಜಾತಿ ಹೆಣ್ಣು ಮಗಳಿದ್ಲಲ್ಲ, ಹಾ ಆ ದೇವರು ಕೊಟ್ಟ ಪ್ರಸಾದ ಎಂಬ ಭಾವದಲ್ಲಿ ಹ್ಮ್ ಆ ಉತ್ತರೆಯನ್ನು ಒದೆದು ಹಾ ಮಾರನೇ ವರ್ಷ ಜಾತ್ರೆಗೆ ದಸ 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 ಓಡಾಡ್ತಾ ಜಾತ್ರೆಯಲ್ಲಿ ಹೋಗ್ತಾ ಇದ್ದರಂತೆ. ಹಾ ಹಾ ಗೌರಿ ಶಂಕರರು ಎದುರಾದ್ರಂತೆ. ಹ್ಮ್ ಪಕ್ಕನೆ ನೆನಪಾಯ್ತಂತೆ ಪಾರ್ವತಿ ದೇವಿಗೆ. ಏನು ಕೇಳಿದಂತೆ, ಈ ಉತ್ತರೆಯ ನಿನ್ನ ಗಂಡ ತೆಗೆಸಿ ಕೊಟ್ಟಿದ್ದ, ಅಪ್ಪನ ಮನೆಯಲ್ಲಿ ಕೊಟ್ಟಿದ್ದ ಅಂತ. ಹಾ ಅದನ್ನು ಇನ್ಯಾವುದೇ ಹೆಣ್ಣು ಮಗಳಾದ್ರೂ ತನಗೆ ಕೆರೆಯ ದಡದಲ್ಲಿ ಸಿಕ್ಕಿದ್ದಳು ಅಂತ ಹೇಳ್ತಿದ್ದ. ಹ್ಮ್ ಇಲ್ಲಕ್ಕ, ನಮ್ಮ ಸೋದರ ಮಾವನ ಭಾವನ ಮಗಳ ಮೈದುನನ ಮಗಳ ಮದುವೆಯಲ್ಲಿ ನನಗೆ ಕೊಟ್ಟಿದ್ದು. ಹೌದಾ ನಮ್ಮ ಜಾತಿ ಹೆಣ್ಣು ಮಗಳು ಏನ್ ಹೇಳಿದ್ರು ಅಂತ ಗೊತ್ತಾ? ಏನು ಅಮ್ಮ, ಇದು ನಮ್ಮ ಗಂಡ ತೆಗೆಸಿ ಕೊಟ್ಟಿದ್ದಲ್ಲ, ಅಪ್ಪನ ಮನೆಯಲ್ಲಿ ಕೊಟ್ಟಿದ್ದಲ್ಲ ಅಮ್ಮ. ಹೋದ ವರ್ಷ ಜಾತ್ರೆ ಮಾರನೇ ದಿನ ಕೆರೆ ದಡದಲ್ಲಿ ಸಿಕ್ಕಿತ್ತು, ಮಡಿ ಮಾಡಿ ಮಡಿಚಿಟ್ಟಿದ್ದೆ, ದೇವರು ಕೊಟ್ಟ ಪ್ರಸಾದ ಅಂತ ತಿಳಿದು ಈ ಜಾತ್ರೆಗೆ ಹೊಡೆದು ಬಂದಿದ್ದೇನೆ ಅಂತ ಹೇಳಿದ್ಲು. ಓಹೋ ಆ ಉತ್ತರೆ ನನ್ನದಾಗಿತ್ತು, ಮರೆತು ಬಿಟ್ಟು ಹೋಗಿದ್ದೆ ಅಂತ ಪಾರ್ವತಿ ಹೇಳಿದ್ರು. ಹಾ 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 ಪಾರ್ವತಿ ಅಂತ ಇವಳಿಗೆ ಗೊತ್ತಿಲ್ಲ. ನಿಮ್ಮದಮ್ಮ ಎಷ್ಟು ಪ್ರಾಮಾಣಿಕತನ. ಆಗ ಅವಳ ಪ್ರಾಮಾಣಿಕತನಕ್ಕೆ ಮೆಚ್ಚಿ ಪಾರ್ವತಿ ಹೇಳಿದ್ರಂತೆ, ಇನ್ನು ಮುಂದೆ ನೀವು ಮಡಿವಾಳರಾಗಿ. ಆ ಪ್ರಾಮಾಣಿಕತನಕ್ಕೆ ಮೆಚ್ಚಿದ್ದ, ಆ ಮಡಿ ಮಾಡುವ ಕಾಯಕದಲ್ಲಿ ಇರುವ ಶ್ರದ್ಧೆ, ಅದನ್ನ ಮೆಚ್ಚಿ ಪಾರ್ವತಿ ಕೊಟ್ಟ ವರ. ನಿಮ್ಮಂತ ಭಾಗವತರ ಬಾಯಲ್ಲಿ ಸಿಕ್ಕು ಮಡಿವಾಡಿ, ಮಡಿಯಾಳುವವರು, ಮಡಿಯನ್ನೇ ಆಡುವವರು ಎಂಬ ಅರ್ಥ. ಇನ್ನು ನಾವ್ಯಾರು? ಮಧುರಾಮಹೇಂದ್ರ ಮಹಾಮಲ್ಲ ಕಂಸ, ನಾನಲ್ಲ, ಅವರ ಬಟ್ಟೆ ಮಡಿ ಮಾಡುವ ರಾಜ ರಜ. ಸ್ವಾಮಿ, ನಮ್ಮನ್ನೆಲ್ಲ ಸಣ್ಣದು ಮಾಡ್ತೀರಲ್ಲ, ಅಕ್ಷರದಲ್ಲಿ ಹೋಗೋಣ. ರಾಜ ಎಷ್ಟಕ್ಷರ? ಹೌದಾ? ರಜಕ ಎಷ್ಟಕ್ಷರ? ಅಕ್ಷರದಿಂದ ಹೋದ್ರೆ ನಾವು ರಾಜರಿಗಿಂತಲೂ ಹೆಚ್ಚು. ಬೇಡ, ಒಂದಲ್ಲ ಒಂದು ದಿನ ಅರಸರಿಗಿಂತಲೂ ನಾನೆತ್ತು ಎನ್ನುವ ಅಹಂಕಾರ ಬಂದಿತ್ತು ಅಂತ ಆದರೆ ಅರಸ ಎಷ್ಟಕ್ಷರ? ಅಗಸ ಎಷ್ಟಕ್ಷರ? 3 ಅಕ್ಷರದಲ್ಲಿ ಅಲ್ಲಿಂದ ಅಲ್ಲಿಗೆ ಕಡಿಮೆ ಅಲ್ಲ. ಇನ್ನು ಒಂದು ಅರಸರು ಏರಿ ಕುಳಿತುಕೊಳ್ಳುವಂತ ಆಸನಕ್ಕೆ ನೀವೇನು ಹೇಳ್ತೀರಿ? ಅಗಸರು ಏರಿ ಕುಳಿತುಕೊಳ್ಳುವುದು ಶಿಲಾಸನ. ಅದು ಸಿಂಹಾಸನ ಆದರೆ ನಾವು ಏರುವುದು ಶಿಲಾಸನ. ಆದರೂ ನಮಗೆ ಸಮಾಧಾನ ಉಂಟು. ಅರಸನು ಕುಳಿತುಕೊಳ್ಳುವ ಸಿಂಹಾಸನವು ಒಮ್ಮೊಮ್ಮೆ ಬಿಸಿಯಾಗುತ್ತದೆ, ನಾವು ಕುಳಿತುಕೊಳ್ಳುವ ಶಿಲಾಸನ ಬಿಸಿಯಾಗುವುದಿಲ್ಲ, ಬಿಸಿನಲ್ಲೇ ಇದ್ರು. ಯಾಕೆ? ಬಿಸಿಯಾಗುವುದಕ್ಕೆ ನಾವು ಬಿಡುದ್ರೆ ಹತ್ತಿರ ನೀರಿರ್ತದಲ್ಲ, ಆಗ್ತಾ ಇದೆ. ಅರಸನಿಗೆ ಅದು ದಾರಿ. ಇನ್ನು ಅರಸನು ಮಲಗುವಂತ ಕೋಣೆಗೆ ನೀವೇನು ಹೇಳ್ತೀವಿ? ಶಯ್ಯಾಗ್ರ. ನಮ್ಮಂತ ಅಗಸರು ಮಲಗುವ ಕೋಣೆ ಯಾವುದು? ಸೊಳ್ಳೆ ಗ್ರಹ. ಹೆಸರಲ್ಲ, ನೀವು ಸಣ್ಣದು ಮಾಡಿದ್ರೆ. ಶಯ್ಯಾಗ್ರಹದಲ್ಲಿ ಹಂಸತೂಲಿಕಾ ತಲಪದಲ್ಲಿ ಮಲಗಿರುವ ಅರಸನಿಗೂ ಸುಖದ ನಿದ್ದೆ ಬರುವುದಿಲ್ಲ. ಮತ್ತೆ ಸೊಳ್ಳೆಗಾರದಲ್ಲಿ ಹಾಸಿದ ಹಾಸಿಗೆಯ ಮೇಲೆ ಮಲಗಿದ ನಮ್ಮಂತ ರಜಕರಿಗೂ ಸುಖದ ನಿದ್ದೆ ಬರ್ತದೆ. ಅಲ್ಲ ಸ್ವಾಮಿ, ಅರಸನಿಗೆ ಬುದ್ಧಿ ದಣಿತದೆ, ನಮ್ಮಂತ ಅಗಸರಿಗೆ ದೇಹ ದಣಿತದೆ. ದೇಹ ದಣಿದವನಿಗೆ ನಿದ್ದೆ ಬರ್ತದೆ, ಬುದ್ಧಿ ದಣಿದವನಿಗೆ ನಿದ್ದೆ ಬರುವುದಿಲ್ಲ. ಆ ಕಾರಣದಿಂದ ಅರಸರಿಗಿಂತಲೂ ನಾವು ಹೆಚ್ಚು ಅಂತೇಳಿ ಏನು ಮಾಡುವ? ಸಾಕಷ್ಟು ಮಾತಾಡುವ ಮನಸ್ಸುಂಟು, ಸಮಯ
ಯಾಕೆ ಗೊತ್ತಾ? ನಾನು ಒಳಗೆ ಹೋದ ಹೊರತು ನಮ್ಮ ಯಜಮಾನರು ಹೊರಗೆ ಬರುದು. ಇದು ಮಾಡುದು ಬೇಡ. ಅಂದ್ರೆ ನಾವು ಅದು ಇದು ಮಾಡುವುದಿಲ್ಲ. ಮಡಿ ಮಾಡಿದ ಬಟ್ಟೆ ಗಂಟಲುಂಟು. ನಿಮ್ಮ ಹಾಗೆ ವಾರದ ಹಿಂದೆ ಮಡಿ ಮಾಡಿದ ಬಟ್ಟೆಗೆ ಏನೇನು ಹಾಕೊಂಡು ಓಡಾಡುವವರಲ್ಲ ನಮ್ಮ ಅರಸರು. ಏನೇನು ಇವತ್ತು ಮಡಿ ಮಾಡಿದ ಬಟ್ಟೆ ಇವತ್ತೇ ಧರಿಸುವುದು. ಹಾಗಾಗಿ ಗಂಟು ಇಲ್ಲುಂಟು, ಬಟ್ಟೆ ಒಳಗುಂಟು. ಆಗ